ಜಿಂಕೆ ಮರೀನಾ ಜಿಂಕೆ ಮರೀನಾ ಜಿಂಕೆ ಮರೀನಾ ನಾ ಜಿಂಕೆ ಜಿಂಕೆ ಮರೀನಾ ಜಿಂಕೆ ಮರಿ ಅಲ್ಲವಾ ಕೋತಿ ಮರಿ ಲೈ ಆಡೋ ಮಾತೊಂದು ಅರ್ಥ ಬಿಡ್ವೇನೆ ನಾನು ಕೋತಿ ಮರಿನಾ ಅಲ್ಲಪ್ಪಲ್ಲು ಸಾರಿ ಕೋತಿಗೂ ನಿನ್ಗೂ ಬಹಳ ವ್ಯತ್ಯಾಸ ಇದೆ ಅದು ಹೇಗೆ ಕೋತಿಗಾದ್ರೆ ಒಂದೇ ಒಂದು ಬಾಲ ಇರುತ್ತೆ ಅದು ಹಿಂದೆ ಇರುತ್ತೆ ನಿನಗೆ 2 ಬಾಲ ಇದೆ ಎಲ್ಲಿ ತಲೆ ಮೇಲೆ ಚಂಪಾ ಪಲ್ಲುನ ರೇಗ್ಸೋದ್ಬಿಟ್ಟು ಬೇರೆ ಕೆಲಸ ಇಲ್ವ ನಿನಗೆ ಅಯ್ಯೋ ನೀವು ರೇಗ್ಸಿ ನಾನೇ ಬೇಡ ಅಂದೆ ರೇಗ್ಸೋದ್ ಏನಾಯ್ತು ಈಗ ಅವಳೊಂದ್ ಸ್ವಲ್ಪ ನೋಡಿ ಸೈಡ್ ವಾಲ್ಕೊಂಡು ಜುಟ್ಟು ಮುಂದಕ್ಕೆ ವಾಲ್ಕೊಂಡ್ಬಿಟ್ಟಿದೆ ಹೆಂಡತಿ ಮುಖನ ನೀಟಾಗಿ ಅಬ್ಸರ್ವ್ ಮಾಡೋ ಆ 2 ಜುಟ್ಟು ಕೋಳಿ ಜುಟ್ಟು ತರ ಕಾಣಿಸ್ತಾ ಇಲ್ಲ ಹಾವಿನ ಬಾಲ ತರ ಇದೆ ಕರೆಕ್ಟ್ ಕಡೆ ಅದು ಸಿಂಗಲ್ ಅಲ್ಲ ಡಬಲ್ ಹಾವಿನ ಬಾಲ ಹೌದು ಜಗಕ್ಕೆ ಈ ಕಡೆಯಿಂದ ಕೋಳಿ ಜುಟ್ಟು ತರ ಕಾಣ್ತಿದೆ ಈ ಕಡೆಯಿಂದ ಹಾವಿನ ಬಾಲ ತರ ಕಾಣ್ತಿದೆ ನೀವು ಇವ್ರ ಜೊತೆ ಸೇರ್ಕೊಂಡು ನನ್ ಗೇಲಿ ಮಾಡ್ತಿದ್ದೀರಾ ನನ್ ಜುಟ್ಟು ಹಾವಿನ ಬಾಲ ತರ ಇದೆಯಾ ಸಿಂಗಲ್ ಬಾಲ ಅಲ್ಲ ಡಬಲ್ ಬಾಲ ಅಮ್ಮ ರೇ ಚಂಪಾ ಯಾರೋ ತಿಳ್ಪೇವಳು ಬಂದಿದ್ದಾಳೆ ಅಂತ ಕಾಣಿಸುತ್ತೆ ನಿನ್ನೆಗೆ ನಾನು ಉಳಿದಿದ್ದೆ ತಂದು ಹಾಕು ಅತ್ತೆ ಅಮ್ಮೇ ಅದಿದು ತಿರ್ಪ್ಯಾಳಲ್ಲ ನಿಮ್ಮ ಮಗಳು ನಿನಗೇನೆ ಬಸ್ಸು ದೊಡ್ಡ ಗಂಡುಗಲಿ ವಂಶದಲ್ಲಿ ಹುಟ್ಟಿ ತಿರುಪೇವಳು ಫಲ ಅಮೇ ಇವರೆಲ್ಲ ಸೇರ್ಕೊಂಡು ನನ್ ಜುಟ್ಟಿನ ಬಗ್ಗೆ ಚುಡಾಯಿಸ್ತಿದ್ದಾರೆ ಅವಳ ಜುಟ್ಟು ಅವಳ ಹಸ್ಬೆಂಡ್ ಇರುತ್ತೆ ಅದನ್ನೇ ಚುಡಾಯಿಸು ಹಾಗಲ್ಲ ಅತ್ತೆ ಈ ಜೋಡಿ ಜುಟ್ಟಿನ ಜುಟ್ಟು ಒಳ್ಳೆ ಹಾವಿನ ಬಾಲ ತರ ಇದೆ ಬೇಕಿದ್ರೆ ನೀವೇ ನೋಡಿ ಹೌದು ಕಣೆ ಅವ್ರು ಹೇಳ್ತಾ ಇಲ್ಲೋದು ನಿಜ ಹಾವಿನ ಬಾಲದ ತಲನೇ ಇದೆ ಅಮ್ಮ ನೀನು ಹಾಗೆ ಹೇಳ್ತೀಯಾ ನನ್ನ ಕಂದ ನಾನು ಯಾವತ್ತಾದ್ರೂ ಸುಳ್ಳು ಹೇಳ್ತೀನಿ ಪಲ್ಲು ಈಗ್ಲಾರು ಗೊತ್ತಾಯ್ತಾ ನಿನ್ ಜುಟ್ಟನ್ನ ನೋಡಕ್ ಆಗ್ತಿಲ್ಲ ಮೊದ್ಲು ಅದನ್ನ ಕಟ್ ಮಾಡು ನಮ್ಮ ಯಜಮಾನ್ರಿಗೋಸ್ಕರ ಪ್ರೀತಿಯಿಂದ ಬಿಟ್ಟಿರೋ ಜುಟ್ಟನ್ನ ಕತ್ತರಿಸ್ಬೇಕಾ ನೀನ್ ಕತ್ತರಿಸ್ಲಿಲ್ಲ ಅಂದ್ರೆ ಬೀದಿನಲ್ಲಿರೋ ಜನ ಬಂದು ಕತ್ತರಿಸ್ತಾರೆ ಪಲ್ಲು ಕಾಫಿ ತಗೊಳ್ಳೆ ವಿಟ್ಲ ವಿಟ್ಲ ಏನೇ ಚಂಪಾ ತಗೋ ಈ ಕಾಫಿ ತಗೊಂಡು ನಿನ್ ಹೆಂಡತಿ ಕೊಡೋಗು ಲೇ ನಾನು ಯಾರು ಈ ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ ವಿಠ್ಠಲ್ ಮೂರ್ತಿ ಎಮ್ಮೆ ನಾನು ಮುಂದೆ ಒಂದ್ಸರಿ ತೊಡೆ ತಟ್ಟದ ಅಂದ್ರೆ ಮನೆಯಲ್ಲಿರೋ ಪಿಲ್ಲರ್ ಹಂಗಂಗೆ ಬಿದ್ದೋಗುತ್ತೆ ತಟ್ಲೇನೆ ಬೇಡ ಸುಮ್ನಿರಪ್ಪ ಯಾಕೆ ಭಯ ಆಗೋಯ್ತಾ ತೊಡೆ ಮುರಿದೋದ್ರೆ ಕಷ್ಟ ಕಟ್ಕೊಂಡವ್ರಿಗೆಲ್ಲ ಕಾಫಿ ಕೊಡಕ್ಕೆ ನಾನು ಸಪ್ಲೈಯರ್ ಅನ್ಕೊಂಬಿಟ್ಟೇನೆ ನಾನು ಕಾಫಿ ಕೊಡು ಅಂತ ಹೇಳಿದ್ದು ಕಣ್ಕೊಂಡವ್ರಿಗಲ್ಲ ನಿನ್ ಹೆಂಡತಿಗೆ ನಿನ್ನ ಕೈಗೆ ನಂಗೆ ಸೇದೋಗಿದ್ಯಾ ನಾನು ಕೊಡೋಕೆ ಅಂತ ಹೋಗಿದ್ದೆ ಕಣೋ ಆದ್ರೆ ಅವಳು ಕೆಕ್ಕಸ್ಕೊಂಡು ನೋಡ್ಬಿಟ್ಲು ಓ ನಾನು ಸೇದ್ಬಿಟ್ಟಿರ್ಬೇಕು ನಾನೇ ಕೊಟ್ಟು ಸಮಾಧಾನ ಮಾಡ್ತೀನಿ ತಡಿ ಪಲ್ಲು 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 ಐ ಹೇಟ್ ಯು ಯಾಕಮ್ಮ ಇಂಥ ಘನಘೋರವಾದ ಡಿಸಿಷನ್ಗೆ ಬಂದ್ಬಿಟ್ಟಿದ್ಯಾ ನಿನ್ನೆಲ್ಲ ಚೆನ್ನಾಗಿದ್ದೆ ಇವತ್ತೇನಾಯ್ತು ನೀವು ನನ್ನ ಹತ್ರ ಮಾತಾಡ್ಸ್ಬಿಡಿಪ್ಪ ನೆನ್ನೆ ಅವ್ರೆಲ್ರ ಜೊತೆ ಸೇರ್ಕೊಂಡು ನನ್ನ ಜುಟ್ಟಿನ ಬಗ್ಗೆ ಗೇಲಿ ಮಾಡ್ತೀರಾ ತಪ್ಪಾಯ್ತು ಅಂತ ಕೇಳಿಪ್ಪ ಹಾಳಾಗೋಗಿ ತಪ್ಪಾಯ್ತು ನೋಡಮ್ಮ ನಾನು ಕೊಡೋ ಐಡಿಯಾನ ನೀನೇನಾದ್ರು ತಗೊಂಡ್ರೆ ಇವ್ರು ಯಾರು ನಿನ್ನ ಜುಟ್ಟಿನ ತಂಟೆಗೆ ಬರಲ್ಲ ಏನ್ ಐಡಿಯಾ ನೋಡು ಒಂದು 2 ದಿನದ ಮಟ್ಟಿಗೆ ನಿನ್ನ ಜುಟ್ಟಿಗೆ ಬೆಡ್ಶೀಟ್ ಕಟ್ಕೊಂಡ್ಬಿಡು ಬೆಡ್ಶೀಟ ಹೂ ಕಣಮ್ಮ ಸ್ನಾನ ಮಾಡ್ಕೊಂಬಂದ ತಕ್ಷಣ ಟವಲ್ ಸುತ್ಕೋತಾರಲ್ಲ ಆ ಥರ ಇಲ್ಲ ಯಾವ್ದೇ ಕಾರಣಕ್ಕೂ ನನ್ನ ಜುಟ್ಟಿಗೆ ಬೆಡ್ಶೀಟ್ನ ಕಟ್ಕೊಳ್ಳಲ್ಲ ಹಾಗಿದ್ರೆ ಹಾವಿನ ಬಾಲ್ ಹತ್ರ ಬೆಳೆದಿರೋ ಜುಟ್ಟನ್ನ ಕತ್ತರಿಸಿ ಬಿಸಾಕು ಇಲ್ಲ ಚಂಪಾ ಹಾವಿನ ಬಾಲನೇನಾದ್ರು ಕಟ್ ಮಾಡಕ್ ಹೋದ್ರೆ ಹಾ ಸುಮ್ಮನೆ ಇರ್ತೇನೆ ಹೆಡೆ ಎತ್ತಿ ಬುಸ್ ಅನ್ನತ್ತೆ ಕಷ್ಟಪಟ್ಟು ಪ್ರೀತಿಯಿಂದ ಬೆಳೆಸಿರೋ ಜುಟ್ಟನ್ನ ಕತ್ತರಿಸ್ಬೇಕಾ ನೋಡಿ ಇದೇ ಕಡೆ ಇನ್ನೇನಾದ್ರೂ ನನ್ನ ಜುಟ್ಟಿನ ತಂಟೆಗೆ ಬಂದ್ರೆ ನಿಮ್ಮೆಲ್ಲ ಜುಟ್ಟನ್ನ ಕತ್ತರಿಸ್ಬಿಡ್ತೀನಿ ಅವ್ರಿಗೇನೋ ಜುಟ್ಟಿದೆ ಕತ್ತರಿಸ್ಯಾ ನನಗೆ ಜುಟ್ಟಿಲ್ಲ ಏನ್ ಕತ್ತರಿಸ್ಯಾ ನಿಮಗ್ ಜುಟ್ಟಿಲ್ದೇ ಇದ್ರೆ ಏನಂತೆ ಬಾಲ ಇದೆಯಲ್ಲ ಅದನ್ನ ಕತ್ತರಿಸ್ತೀನಿ ಯಾಕಮ್ಮ ಗಾಬರಿ ಆಗ್ಬಿಟ್ಟೆ ದಿನಕ್ಕೊಂದು ಅವತಾರ ಎತ್ತುತ್ತಾ ಇದ್ದೆ ಗಾಬರಿ ಆಗದೆ ಇರುತ್ತೇನೆ ನಿನ್ನೆ ನೋಡಿದ್ಲೆ ಹಾವಿನ ಬಾಲ ಥರ ಜುಟ್ಟು ಬಿಟ್ಕೊಂಡಿದ್ದೆ ಇವತ್ತು ನೋಡಿದ್ಲೆ ಹಣೆ ತುಂಬಾ ಕುಂಕುಮ ಇಟ್ಕೊಂಡಿದ್ದೀಯಲ್ಲ ಎಲ್ಲ ಕಾರಣ ಇದೆ ಬಾ ಕುತ್ಕೋ ಹೇಳ್ತೀನಿ ಪಲ್ಲು ನಿನ್ನ ನೋಡೋಕೆ ನನ್ಗೆ ಯಾಕೋ ಭಯವಾಗ್ತಿದೆ ಈ ಜುಟ್ಟನ್ನ ಸಲ್ ಮಾಡ್ಕೊಂಡು ಹಣೆಲಿರೋ ಕುಂಕುಮನೆಲ್ಲ ಒರೆಸ್ಬಿಡ್ತೀಯಮ್ಮ ನಾನ್ ಕುಂಕುಮ ಅಳಿಸೋದು ನಮ್ಮ ಯಜಮಾನ್ರು ಹೋದಾಗ ಅಮ್ಮ ನನ್ನ ಕನಸಲ್ಲಿ ನಾಗರಾಜ ಬಂದಿದ್ದ ಅಗ್ಲಿ ಕುಡಿಸ್ತಾನಲ್ಲ ಆ ನಾಗ
ಈ ತಲೆ ಕೆಟ್ಟೋಳು ಇಲ್ಲದ ಕತೆ ಕಟ್ಟಿ ನೀವು ಮುಂದೆ ಹೇಳ್ತಾ ಇದ್ದಾಳೆ, ನೀವು ಅದಕ್ಕೆ ತಾಳ ಹಾಕ್ತಾ ಇದ್ರಾ? ಏ ಪಲ್ಲು, ನಿನ್ ಜುಟ್ಟು ಕೋಳಿ ಜುಟ್ಟು ಅಂತ ಇಡೀ ಜಗತ್ಗೆ ಗೊತ್ತಾಗಿದೆ. ಈಗ ನೀನೇ ಹೇಳ್ಬಿಡು, ನಿನ್ ಜುಟ್ಟನ್ನ ಕೋಳಿ ಜುಟ್ಟು ಅಂತ ಕರೆಯೋಣ ಅಥವಾ ಹಾವಿನ ಬಾಲ ಅಂತ ಕರೆಯೋಣ? ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ದೇವರು ನಿಮ್ಗೆ ತಕ್ಕ ಶಾಸ್ತಿ ಮಾಡ್ತಾರೆ. ಒಂದು ವೇಳೆ ನಾನು ಕರೆದ್ರೆ ಈಗ್ಲೇ ಕೆಲಸ ಕಾರ್ಯ ಇಲ್ಲದೆ ದಂಡ್ಪಿಂಡ ತರ ಅಲಿತಾ ಇದ್ದೀರಾ, ನಾಳೆ ತಿನ್ನಕ್ಕೂ ಇಲ್ಲದೆ ಒದ್ದಾಡ್ಬೇಕಾಗತ್ತೆ. ಹೇಳು ಮುನೇಶ್ವರ, ಹೇಳು ನಾಗರಾಜ. ಬಂದೆ. ಜೈ ಮುನೇಶ್ವರ, ಜೈ ನಾಗರಾಜ. ಹುಡುಗಾಟದ ವಯಸ್ಸು ಗೊತ್ತಿಲ್ಲದೆ ಲವ್ ಮಾಡ್ಬಿಟ್ಟೆ. ಅಷ್ಟಕ್ಕೆ ನಿಮ್ಮ ತಲೆ ಕೆಟ್ಟ ಮಗಳನ್ನ ನನ್ನ ತಲೆ ಕೆಟ್ಟಬಿಟ್ರಲ್ಲ, ಇದು ನ್ಯಾಯನ? ಎಲ್ಲ ಗಂಡು ಗಲೇಶ್ವರನ ಲೀಲೆ. ಮಗಳೇ, ಜುಟ್ಟನ್ನ ಯಾವಾಗಲೂ ಮಾಲಿಶ್ ಮಾಡ್ತಾನೇ ಇರ್ತೀಯಲ್ಲ, ಯಾಕೆ ಮಗಳೇ? ಅಮ್ಮ, ಜುಟ್ಟನ್ನ ಒಂದ್ಸತಿ ಮುಟ್ ನೋಡು, ಹಾವಿನ ಬಾಲ ಹತ್ರ ಇದೆಯಾ? ಜುಟ್ಟನ್ನ ಮುಟ್ಟದ ಕೂಡ್ಲೆ ಕೈ ಜಾರ್ಕೊಂಡು ಹೋಗುತ್ತೆ ಅಂದ್ಮೇಲೆ ಇದು ಹಾವಿನ ಬಾಲ. ಜೈ ನಾಗರಾಜ. ಅಯ್ಯೋ, ಅವಳಿಗೆಲ್ಲ ತಲೆ ಕೆಟ್ಟಿದೆ, ನೀವೇ ಅವಳ ಥರನೇ ಆಡ್ತೀರಾ? ಅದು ಆಯಿಲ್ ಹಾಕಿರೋ ಹೇರು, ಮುಟ್ಟಿದ ತಕ್ಷಣ ಸ್ನೇಕ್ ಟೈಪ್ ತರ ಫೀಲ್ ಆಗುತ್ತೆ ಅಷ್ಟೇ. ಅದರಲ್ಲಿದೆ ದೊಡ್ಡ ಸ್ಪೆಷಾಲಿಟಿ. ಅಡುಗೆ ಮನೆಯಲ್ಲಿ ಕಿಟಕಿ ಹತ್ರ ನಿನಗ್ ನೋಡ್ತಾ ಇತ್ತು, ನಾನು ನೋಡಿದ ತಕ್ಷಣ ಹೊಟ್ಟಾಯ್ತು, ಬಾಲ ಮಾತ್ರ ಕಾಣಿಸ್ತು. ಯಾಕೆಲ್ರು ಗಾಬರಿ ಆಗಿದ್ದೀರಾ? ಅಪ್ಪ ನಾಗರಾಜ, ಬಂದೇ ಬಿಟ್ಟಿಯಪ್ಪ. ಮುನೇಶ್ವರ ಹೇಳಿದ್ದ, ನಾನು ಆದಷ್ಟು ಬೇಗ ದರ್ಶನ ಕೊಡ್ತೀನಿ, ನನ್ನನ್ನು ಯಾರು ನೋಡ್ತಾರೋ ಅವರಿಗೆ ಗಂಡ ಇದೆ ಅಂತ. ಅವು ನನ್ ಕಣ್ಗೆ ಕಾಣಿಸಿದ್ದು ಅಂದ್ಮೇಲೆ ನಮ್ಮ ಯಜಮಾನ್ರು ನನ್ನ ಮದುವೆ ಆಗಿ ನನ್ ಗಂಡ ಆಗ್ತಾರಲ್ವಾ? ಗಂಡ ಅಂದ್ರೆ ಅದಲ್ಲ, ಗಂಡಾಂತರ ಅಂತ. ನೀನ್ ಹಾವು ನೋಡಿದ್ಯಾ ಅಂದ್ಮೇಲೆ ಇನ್ನು 3 ದಿನದಲ್ಲಿ ನಿಂಗೆ ಮುಕ್ತಿ. ನಮ್ಮ ಗಂಟುಗಲಿ ವಂಶದ ಮನೆಗೆ ಇದುವರೆಗೂ ಹಾವುಗಳು ಬಂದದ್ದೇ ಇಲ್ಲ. ಯಾವಾಗ ಸುಂಡಿಲ ವಂಶದವನ್ನ ಮನೆ ತುಂಬಿಸ್ಕೊಂಡು ಇಡೀ ಹೆಗಣ ತಿನ್ನಕ್ಕೆ ಹಾವುಗಳು ಮನೆಗೆ ಬರೋಕ್ಷಣ. ನನ್ನ ಬಗ್ಗೆ ಏನ್ ಬೇಕಾದ್ರೆ ಮಾತಾಡಿ ಸಹಿಸ್ಕೊತೀನಿ. ನಮ್ಮ ಸುಂಡಿಲು ವಂಶದ ಬಗ್ಗೆ ಮಾತಾಡಿದ್ರು ಚಟ್ಟಿ ಜಬ್ಬಿಂದ ಸುಂಡಿಲು ವಂಶದ ಮೋಚಕ್ಕನ್ನ ತೆಗಿಬೇಕಾಗುತ್ತೆ. ನಾವು ಅಟ್ಟದ ಮೇಲಿರೋ ಗಂಟುಗಲಿ ವಂಶದ ಖಡ್ಗನ ತೆಗಿಬೇಕಾಗುತ್ತೆ. ಮುಂದಿನ ಆಯುಧ ಪೂಜೆವರೆಗೂ ಯಾರಾದ್ರೂ ವೆಪನ್ ಬಗ್ಗೆ ಮಾತಾಡಿದ್ದೆ ಆದ್ರೆ ಮೇಕಪ್ ಕಿಟ್ ತಗೊಂಡೆ ಹೊಡೆದ್ಬಿಡ್ತೀನಿ. ಚಂಪ, ನಿಜ ಹೇಳಿ, ಆ ಸ್ನೇಕ್ ಹೋಗಿದ್ದನ್ನ ನೀನ್ ನೋಡ್ದೇನೆ? ಬಾಲ ನೋಡ್ದೆ ಅಂತ ಹೇಳಿದ್ನಲ್ಲ. ಹಾವು ಹೋಯ್ತಲ್ಲ, ಇನ್ಯಾಕೆ ಭಯ? ಧೈರ್ಯವಾಗಿರಿ. ಹಾವು ಮನೇಲಿಲ್ಲ ಅಂತ ಧೈರ್ಯವಾಗಿದ್ದೀರಾ? ಈಗ ಹಾವನ್ನ ಬರ್ತೀನಿ ತಾಳಿ. ಏನಾಯ್ತಮ್ಮ ಪಲ್ಲು? ನಾನು ಹೇಳಲ್ಲಪ್ಪ. ನೀವ್ ಹೇಳ್ತಿದ್ರೆ ನನ್ಗೆ ಹೇಗೆ ಗೊತ್ತಾಗುತ್ತೆ? ಪಲ್ಲು, ನಾನು ನಿನ್ ಗಂಡ ಕೇಳ್ತಾ ಇದ್ದೀನಿ, ಅದು ಏನಾಯ್ತು ಅಂತ ಹೇಳಮ್ಮ. ಬಲ್ಲು, ನಿನ್ನ ಗಂಡನ ಮಾತಿಗೆ ಬೆಲೆ ಕೊಡ್ಲಿಲ್ಲ, ಹಾಳಾಗ್ ಹೋಗ್ಲಿ. ಈ ಹೆತ್ತ ತಾಯಿಗಾರನು ಬೆಲೆ ಕೊಡಬಾರ್ದೇನಮ್ಮ. ಅದೇನಾಯ್ತು ಅಂತ ಹೇಳಮ್ಮ. ಹಾವು ಬಂತು, ಪಟ್ಟಕ್ಕಂತ ಬಾಯಿ ಹಾಕ್ತು, ಕಚ್ಚಿ ಓಡೋಯ್ತು. ಬೇಗ ಡಾಕ್ಟರ್ ಕರ್ಕೊಂಡು ಹೋಗಪ್ಪ. ನಾನು ಎಲ್ಗೂ ಬರಲ್ಲಪ್ಪ. ಏನಪ್ಪ, ಮುನೇಶ್ವರ ಕನ್ಸಲ್ ಬಂದು ಹೇಳ್ದಂಗೆ ಮಾಡ್ಬಿಟ್ನಲ್ಲಪ್ಪ. ಮುನೇಶ್ವರ ಕನ್ಸಲ್ಲಿ ಏನಂತಂದಮ್ಮ? ನಿಮ್ಮಿಂದ ತಪ್ಪಾಗಿದೆ, ನೀವ್ಯಾರು ನನ್ನನ್ನು ಸರಿಯಾಗಿ ನೋಡ್ಕೊತಾ ಇಲ್ಲ, ಸಲ್ಲಿಸ್ಬೇಕಂತ ಪೂಜೆ ಸಲ್ಲಿಸ್ತಿಲ್ಲ, ಅದಕ್ಕೆ ಬಂದು ಕಷ್ಟಿನಿ ಅಂದ. ನೋಡಿದ್ರೆ ಕಷ್ಟೇ ಬಿಟ್ಟ. ಬಲ್ಲು, ಬೇಗ ಡಾಕ್ಟರ್ ಹತ್ರ ಹೋಗಮ್ಮ. ಇಲ್ಲ ನಾನು ಎಲ್ಲೂ ಬರಲ್ಲ. ಬಲ್ಲು, are you mad? ಸ್ನೇಕ್ ಬೈಟ್ ಮಾಡಿದ್ರೆ ಇಟ್ಸ್ ವೆರಿ ಡೇಂಜರಸ್, ಯು ನೋ. ನಿನ್ ಬಾಡಿ ಬ್ಲೂಯಿಶ್ ಆಗಿ ಡೈ ಆಗ್ಬಿಡ್ತೀಯ. ನೋವೇನೋ ಆಗ್ತಿದೆ, ಆದ್ರೆ ನಂಗೆ ಭಯ ಆಗ್ತಿಲ್ಲಪ್ಪ. ಯಾಕಮ್ಮ ಭಯ ಆಗ್ತಿಲ್ಲ? ನನ್ನ ತಲೆಯಲ್ಲಿ ಹಾವಿನ ಬಾಲಗಳಿದೆಯಲ್ಲ. ಬಿಡ್ಲ, ನಿನಗೆ ನಿನ್ ಹೆಂಡತಿ ಬೇಕು ಅಂದ್ರೆ ಡಾಕ್ಟರ್ನ ಕರ್ಕೊಂಡ್ ಬಾ, ಬೇಡ ಅನ್ನೋಗಿದ್ರೆ ಬೊಂಬುಗಳ ತಗೊಂಡ್ ಬಾ. ಏನಾದ್ರೂ ಡಾಕ್ಟರ್ನ ಕರ್ಕೊಂಬಂದ್ರು ಅವ್ರನ್ನೇ ಕಚ್ಬಿಡ್ತೀನಿ. ಬೇಡ ಬೇಡ, ಅವಳನ್ನ ಕಚ್ಚಿ ನೀನ್ ಸಾಯೋದಲ್ದೆ ಡಾಕ್ಟರ್ನು ಸಾಯಿಸೋದು ಬೇಡ. ಅಲ್ಲಿಂದಲೇ ಹಾವಿನ ಮಂತ್ರಾಪ ನಂಜಪ್ಪನ್ನ ಕಲ್ಕೊಂಡು ಬನ್ನಿ. ಮಂತ್ರ ಹಾಕಿ ವಿಷನೆಲ್ಲ ತೆಗೆದು ಬಿಡ್ತಾರೆ. ಸುಮ್ಮನೆ ಕರ್ಕೊಂಬರಕ್ಕಾಗತ್ತಾ? ಅಯ್ಯೋ ಪಾಪಿ ನನ್ನ ಮಗನೇ, ನನ್ನ ಮಗಳಿಗೆ ಇಲ್ಲಿ ಹಾವು ಕಚ್ಚಿದ್ರೆ ನಿನ್ಗೆ ದುಡ್ಡು ಬೇಕಾ? ದುಡ್ಡು? ಹಾವು ಕಚ್ಚಿದ್ರೆ ರಕ್ತ ಬರ್ತಾನೇ ಇರುತ್ತಮ್ಮ. ವಿಷ ಮೈಗೆ ಏಳ್ತಾ ಇದ್ದಂಗೆ ರಕ್ತ ಆಚೆ ಬರ್ತಾ ಇರುತ್ತೆ.
ವಿಷನ ಹೀರ್ ಬಿಡ್ತೀನಿ. ನಾನು ಯಾವ್ದೋ ಸಿನಿಮಾ ನೋಡಿದ್ದೆ, ಹಾವು ಕಚ್ಚಿರೋ ಜಾಗಕ್ಕೆ ಬಾಯಿ ಹಾಕಿ ಕಚ್ಚಿ 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 ವಿಷನ ತೆಗೆದು ಬಿಡ್ತಾರೆ. ನೀವು ಹಾಗೆ ತೆಗಿತೀರಾ? ಅಲ್ಲ ಅಲ್ಲ, ನಾವು ವಿಷ ಇರೋದು ಈ ಟವಲಿಂದ. ಟವಲಲ್ಲಿ ಹೆಂಗ್ ವಿಷಯ ಇರ್ತೀರಾ? ಮಂತ್ರ ಹಾಕಿ ಈ ಟವಲ್ನ ಹೀಗೆ ಆಡಿಸ್ತಾ ಇದ್ರೆ ವಿಷ ಎಲ್ಲ ಈ ಟವಲ್ ಬಂದು ಸೇರ್ಕೊಳುತ್ತೆ. ಆಮೇಲೆ ಟವಲ್ ಏನ್ ಮಾಡ್ತೀರಾ? ವಿಷ ವೇಸ್ಟ್ ಆಗ್ಬಾರ್ದು ನೋಡಿ, ಹಾವಿನ ಮುಂದೆ ಇಡ್ತೀವಿ. ಹಾವು ಇದ್ರಲ್ಲಿರೋ ವಿಷನೆಲ್ಲ ಹೀರ್ಕೊಂಡ್ಬಿಡುತ್ತೆ. ರೀಸೈಕಲ್? ಅಷ್ಟವ್ರೆ ಸ್ವಲ್ಪ ಪಲ್ಲು ಕರ್ಕೊಂಡು ಬೇಗ ಬರ್ತೀರಾ? ಅನುಮಾನನೇ ಇಲ್ಲ, ನಾಗರಾವೇ ಕಚ್ಚಿರೋದು. ಹೌದೌದು ಗೋಧಿ ನಾಗರಾವೇ ಕಚ್ಚಿರೋದು. ಕರಿ ನಾಗರಾವೇ ಕಚ್ಚಿರೋದು. ಹೌದೌದು ಅಲ್ಲೋ ನಿನಗೆ ಕಚ್ಚಿರೋದು ಒಂದೇ ಒಂದು ಹಾವಲ್ವೇನಮ್ಮ? ಹೌದಪ್ಪ, ಆದ್ರೆ ಆ ಹಾವು ಯಾವ್ದಂತ ನಂಗೆ ಗೊತ್ತಿಲ್ವೇ. ನನಗೆ ಗೊತ್ತು, ಕಚ್ಚಿರೋದು ನಾಗರಾವು. ಬುಸ್ ಅಂತ ಹತ್ರ ಬಂತು, ಆಗ ನೀನು ಅದನ್ನು ಓಡಿಸೋದಕ್ಕೆ ಕೈ ಹೀಗಂದೆ, ಅದಕ್ಕೆ ಸಿಟ್ಟು ಬಂದು ಕೈ ಕಚ್ಚಿಬಿಡ್ತು. ಇಲ್ಲ ಇಲ್ಲ ಸುಳ್ಳು ಹೇಳಿದ್ರೆ ನಾನು ಕಚ್ಚಿಬಿಡ್ತೀನಿ. ಹೌದು ಹಾಗೆ ಆಯ್ತು. ಹೋಗೋಗೋ, ನಿಂದು ಯಾವ್ದಾದ್ರು ಹಳೆ ಲುಂಗಿನ ಪಂಚನ ಇದ್ರೆ ತಗೊಂಬ. ಲುಂಗಿನೇ ಬಿಡಲ್ಲ. ನಿಮ್ಮ ಮಾವಂದ ಇರ್ಬೇಕು, ತಗೊಂಡ್ ಬರ್ಯ. ಹೋಗ್ಬಿಟ್ಟಿದ್ರು. ಅವಳೇನೋ ಮೇಲಕ್ಕೆ ಹೋದ್ಲು, ಲುಂಗಿನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ, ತಗೊಂಡ್ ಬನ್ನಿ. ನೋಡಿಪ್ಪ, ವಿಷ ಒಂದು ಚೂಲೂ ಇಲ್ಲಬಾರ್ದು, ಎಲ್ಲನೂ ಹೀಲ್ ಬಿಡ್ಬೇಕು. ನೀವೇನೇ ಯೋಚನೆ ಮಾಡ್ಬೇಡಿ, ವಿಷದ ಜೊತೆಗೆ ರಕ್ತನ ಹೀರ್ ಬಿಡ್ತೀನಿ. ಅತ್ತವ್ರೆ, ಮಾವನ್ ಲುಂಗಿ ಜೊತೆ ನಿಮ್ದೊಂದು ಸೀರೆನೂ ಇತ್ತು, ಯಾವ್ದಕ್ಕೂ ಇರ್ಲಿ ಅಂತ ತಗೊಂಬಂದೆ, ಪರಲ್ವಾ? ಇನ್ನೊಂದು ಸಲ ನನ್ನ ಸೀರೆ ಸುದ್ದಿಗೆ ಬಂದ್ರೆ ಮಕ್ಕ ಹಾಕ್ಬಿಡ್ತೀನಿ. ರೀ, ಅದನ್ನ ಯಾಕೆ ಒಳಗಿಟ್ಕೋತಾ ಇದ್ದೀರಾ? ನನ್ನ ಹತ್ರ ಇನ್ನೊಂದು ಲುಂಗಿ ಇದೆ, ಮತ್ತ ಮಾವನ್ ಲುಂಗಿ ಯಾಕೆ ತರ್ಸಿದ್ರಿ? ನಾಗಪ್ಪ ಕೊಡ್ಸೋದಕ್ಕೆ. ಅದು ನಿಮ್ ಲುಂಗಿಲೇ ಓಡಿಸ್ಬೋದಾಯ್ತಲ್ರಿ? ಹಾವು ಕಚ್ಚಿರೋದು ನನ್ನ ಹೆಂಡ್ತಿಗೋ ನಿನ್ನ ಹೆಂಡ್ತಿಗೋ? ಏನ್ರಿ ಮಾಡ್ತಾ ಇದ್ದೀರಾ? ಸ್ವಲ್ಪ ಕಟ್ಬಿಡಿತ್ಯಾ? ತಗೋ, ಕೈ ತುಂಡು ಮಾಡು. ಅತ್ಯಾರ ಸ್ವಲ್ಪ ಹಿಡ್ಕೋತೀರಾ? ಇನ್ನೇನು ಭಯ ಇಲ್ಲ, ನಾಳೆ ಬೆಳಗ್ಗೆ ನಾಗಪ್ಪನ ಪೂಜೆ ಮಾಡಿ ಎಲ್ಲ ಸರಿ ಹೋಗುತ್ತೆ. ರೀ, ಎಲ್ಲ ಕೆಲ್ಸನೂ ಈ ಲುಂಗಿಲೇ ಮುಗಿಸ್ಬಿಟ್ರಲ್ಲ, ಈ ಟವಲ್ ತಂದಿದ್ಯಾಕೆ? ನಿನಗೆ ಗೊತ್ತಿಲ್ಲ ಕಣಯ್ಯ, ವಿಷ ಎಲ್ಲ ಆಗ್ಲೇ ಈ ಟವಲ್ಗೆ ಬಂದು ಸೇರಾಯ್ತು. ಅಪ್ಪ ಮುನೀಶ್ವರ, ನಾಗರಾಜ, ನಾಗೇಂದ್ರ ಎಲ್ರನ್ನೂ ಕಾಪಾಡಪ್ಪ. ಅದು ಫೋಟೋನಪ್ಪ. ಫೋಟೋನಾ? ನಿಜವಾಗ್ಲೂ ಇದು ಬಂದಂಗೆ ಇದಿಲ್ಲಮ್ಮ. ಅದು ಎದ್ ಬಂದ್ಮೇಲೆ ಫೋಟೋ ಹೊಡೆದಿರೋದು. ಎಲ್ಲಾ ಕಡೆ ಹುಡುಕ್ಬಿಟ್ಟಮ್ಮ, ಅವೆಲ್ಲೂ ಕಾಣಿಸ್ಲೇ ಇಲ್ಲ. ಅಳಿಯಂದ್ರೆ ಯಾವುದಕ್ಕೂ ಒಂದ್ಸಲ ನೀವು ಮಂಚದ ಕೆಳಗೆ ನೋಡ್ಬೇಕಾಗಿತ್ತು. ಮುಂಚಿತ ಕಡೆ ಯಾಕೆ ಮಾಡ್ಬೇಕು? ಅಲ್ಲೇ ತಾನೇ ಪಲ್ಲುಗೆ ಹಾವು ಕಚ್ಚಿತ್ತು. ಓಡೋಯ್ತು ಅಂತ ನಾನೇ ಹೇಳಿದ್ನಲ್ಲ. ಅಯ್ಯೋ ಜಾಜಿಯತ್ಗೆ, ನಿಮ್ ಮೇಕಪ್ ಕಿಟ್ನ ಒಂದ್ಸತಿ ಚೆಕ್ ಮಾಡ್ಕೋಬೇಕಾಗಿತ್ತು. ಹಾವು ಅದ್ರೊಳಗಡೆ ಸೇರ್ಕೊಂಡ್ಬಿಟ್ಟಿದ್ರೆ? ಸ್ನೇಕ್ ಅದ್ರೊಳಗಡೆ ಸೇರ್ಕೊಂಡ್ಬಿಟ್ಟಿದ್ರೆ ಮೇಕಪ್ ಹೇಗ್ ಮಾಡ್ಕೊಳ್ಳಿ? ನೀವ್ ಯಾಕೆ ಮಾಡ್ಕೋತೀರಾ? ಸುಮ್ನೆ ಕಿಟ್ಟನ್ ಓಪನ್ ಮಾಡಿದ್ರೆ ಸಾಕು, ಬುಸ್ ಅಂತ ಆಚೆ ಬಂದು ಮೇಕಪ್ ಮಾಡಿ ಅದ್ರ ನಾಲ್ಗೆಲಿ ನಿಮ್ಗೆ ಲಿಪ್ಸ್ಟಿಕ್ ಹಚ್ಚಿ ಹಾಗೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಅಪ್ಪ, ಅಡುಗೆ ಮನೆಯೆಲ್ಲ ಒಂದ್ಸಲ ನೋಡ್ದೇನೆ. ಅಡ್ಗೆ ಮನೆ ಕಿಟ್ಕೆಲ್ಲ ಬಂದ್ ಮಾಡ್ಬಿಟ್ಟಿದ್ದೀನಂತೆ. ಸ್ವಲ್ಪ ಸಂಧಿ ಸಿಕ್ಕಿದ್ರು ಸಾಕು ಕಣೆ, ಅದ್ರೊಳಗಡೆ ತೋಡ್ಕೊಂಡು ನುಗ್ಬಿಡುತ್ತೆ. ತೋಡೋದು ಹಾವಲ್ಲ, ಇಲ್ಲಿ ಹೆಗ್ಣಗಳು. ಇಲ್ಲಿ ಹೆಣ್ಣ ತೋಡಿರೋ ಜಾಗದಲ್ಲೇ ಹಾವು ನುಕ್ಕೊಂಬಂದು ಇಲಿನೂ ನುಂಗಿ ನಿನ್ನನ್ನು ಕಚ್ಬಿಡುತ್ತೆ. ಅಳಿಯಂದ್ರೆ ಹಾವಾಡಿಗನ್ನ ಕಲ್ಕೊಂಡ್ ಬರ್ತಿಲ್ಲ. ಸುಮ್ನೆ ಕರ್ಕೊಂಬರಕ್ಕಾಗತ್ತಾ? ಕರ್ಕೊಂಬರ್ತೀನಿ ಹಿಂದೆ. ಮೂರನೇ ಸರ್ಪ. ಸ್ವಲ್ಪ ಗಿಲ್ಪಾಗ್ಲೇ ನಾಗಣಿಯಾಗಿ ಬಂದು ನಿನ್ನೆ ಕಚ್ಚಿ ಬಿಡ್ತೀನಿ. ಅಲ್ಲಯ್ಯ, ಮನೆ ಒಳಗೆ ಬಂದು ಪುಂಗಿ ಊದ್ತಾ ಇದೆಯಲ್ಲ, ಆಚೆ ಇರೋ ಹಾವುಗಳೆಲ್ಲ ಬಂದು ಮನೆ ಒಳಗೆ ಸೇರ್ಕೊಂಡ್ಬಿಡಲ್ವಾ? ನೋಡಿ, ಮನೆ ಒಳಗಿರೋ ಹಾವಿಗೆ ಹೆಂಗೆ ಪುಂಗಿ ಊದ್ಬೇಕು, ಆಚೆ ಹಾವಿಗೆ ಹೆಂಗೆ ಪುಂಗಿ ಊದ್ಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತೈತೆ. ನೀವು ಸ್ವಲ್ಪ ಸುಮ್ಮನೆ ಇರಿ. ನೋಡಿ ಸರ್, ನಮ್ಮ ಮನೇಲಿ ಒಂದು ಸ್ನೇಕ್ ಬಂದು ಸೇರ್ಕೊಂಡ್ಬಿಟ್ಟಿದೆ. ನಾಗಲ್ಲ, ನಾನೇನ್ ಮಾಡ್ಬೇಕು? ಅದನ್ನ ಹಿಡಿದು ಎಲ್ಲಾದ್ರೂ ದೂರ ಬಿಟ್ಬಿಡ್ಬೇಕು. ನಾವು ಹಾವು ಹಿಡಿಯಕ್ ಮುಂಚೆನೆ ನೀವು ದುಡ್ಡು ಕೊಡ್ಬೇಕಾಗತ್ತೆ. ಹಾವು ಹಿಡಿಯಕ್ ಮುಂಚೆ ದುಡ್ಡು ಕೊಡ್ಬೇಕಾ? ನೋಡ್ರಿ, ನೀವು ಮೊದಲು ಸ್ನೇಕ್ ನ ಕ್ಯಾಚ್ ಮಾಡಿ ಆಮೇಲೆ ಮನೆಗೆ ಕೊಡ್ತೀನಿ. ನೋಡಿ, ನೀವು ಕೂಡ 200-300 ರೂಪಾಯಿಗಲ್ಲ, ನಾವು ಹಾವು ಹಿಡಿಯಕ್ ಆಗಲ್ಲ. ಅಲ್ಲಪ್ಪ, ನಮ್ಮ ಕಾಲದಲ್ಲಿ ಒಂದು ಲೋಟ ಹಾಲು, ಒಂದು ಕೋಳಿ ಮೊಟ್ಟೆ ಕೊಟ್ರೆ ಸಾಕು, ಹಾವುನ ಲಬಕ್ಕ
ಅಂತ ಹಿಡಿದು ಸೊಂಟಕ್ಕೆ ಬೆಲ್ಟ್ ತರ ಕಟ್ಕೊಂಡ್ಬಿಡವ್ರಿ. ಆದ್ರೆ ಈಗ ಕಾಲ ಚೇಂಜ್ ಆಗ್ಬಿಟ್ಟಿದೆ. ರೀ ಸ್ವಾಮಿ ಎಷ್ಟು ಕೊಡ್ಬೇಕ್ರಿ? ಅದಕ್ಕೆ 1000 ರೂಪಾಯಿ ರೀ. ಯಾಕೆ ಮುಡಿಗೂ ಸೇರ್ಸಿ ಕೊಟ್ಬಿಡ್ತೀವಿ. ಅದಕ್ಕೂ ಲೆಕ್ಕ ಹಾಕಿ ತಗೊಂತೀವಿ. ಇತ್ತು ಅದನ್ನ ನೋಡ್ದೋಳು ನಮ್ಮ ಮನೇಲಿ ಒಬ್ಳಿದ್ದಾಳೆ. ಒಂದ್ ನಿಮಿಷ ಅವಳನ್ನೇ ಕರಿತೀನಿ. ಅಯ್ಯೋ ನಾನೇ ನೋಡಿದ್ದೀನಲ್ಲ. ಲೇ ಚಂಪ, ನೀನ್ ನೋಡಿರೋದು ಬರೀ ತೇಲ. ನೀನ್ ತೇಲ್ ಬಿಚ್ಚಕ್ ಬರ್ಬೇಡ, ತೆಪ್ಪಗ್ ನಿಂತ್ಕೊ. ಲೇ ಪಲ್ಲು, come fast. ಅಮ್ಮ, ಆ ವಯ್ಯನ್ ಕೈಯಲ್ಲಿರೋ ಪುಂಗಿ ನೋಡಿ. ನನಗೆ ಗೊತ್ತಿಲ್ಲ, ನನ್ನ ತಲೆ ಮೇಲಿರೋ ಹಾವಿನ ಬಾಲಗಳು ಆಡ್ತಾ ಇವೆ. ಓದಿಲ್ವಲ್ಲ ಆದ್ರೆ ಅದ್ ನನ್ ಕಣ್ಣಿಗೆ ಕಾಣಿಸ್ತಿದ್ಯಲ್ಲ. ನಿನ್ ಪುಂಗಿನ ಒಳಗಿಟ್ಕೊ. ಪಲ್ಲು, ಸ್ನೇಕು ಎಷ್ಟು ಉದ್ದ ಇತ್ತೆ. ಅದಕ್ಕೆ ಅದ್ ನನ್ ಕಚ್ಚಿದಾಗ 3 ಅಡಿ ಇತ್ತು. ತೆಳ್ಕೊಂಡ್ ಹೋದಾಗ 6 ಅಡಿ ಆಗಿತ್ತು. ಈಗ 10 ಅಡಿ ಆಗಿರ್ಬೋದು ಏನೋ. ಹಾಗಿದ್ರೆ ನನಗೆ 10,000 ಕೊಡಿ. What is this nonsense? ಅವನಿಗೆ ಒಂದ್ ಸ್ನೇಕ್ ನ ಕ್ಯಾಚ್ ಮಾಡೋದಕ್ಕೆ 10,000 ಕೊಡ್ಬೇಕಾ? ನೋಡಿ, ಹಾವು ಅಕಸ್ಮಾತ್ ನಿಮ್ಗೆ ಕಚ್ಬಿಟ್ಟಿದ್ರೆ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿರಲ್ವಾ? ಹಾಗಿದ್ಮೇಲೆ ನಂಗೆ 15,000 ಕೊಡಿ. ಹಾವು ಸಿಕ್ತೇನಪ್ಪ? ಮನೆಯೆಲ್ಲ ಹುಡುಕ್ಬಿಟ್ಟೆ, ಎಲ್ಲೂ ಸಿಗ್ಲೇ ಇಲ್ಲ. ಹಾಗಾದ್ರೆ ಸ್ನೇಕ್ ಬಂದೇ ಇಲ್ಲ ಅಂತ ಆಯ್ತು. ಹಾವು ಬಂದಿತ್ತು, ಲವರ್ನ ಮೀಟ್ ಮಾಡಕ್ಕೆ ಆಚೆ ಹೋಗಿದೆ. ಮತ್ತೆ ವಾಪಸ್ ಬಂದ್ಬಿಟ್ರೆ ಬರಲ್ಲ ಜಗತ್ಗೆ. ಹಾವು ಬರ್ದಿರೋ ಹಾಗೆ ಎಲ್ಲ ಕಡೆ ಸೊಪ್ಪು ಉದುರಿಸ್ಬಿಟ್ಟಿದ್ದಾರೆ. 1000 ರೂಪಾಯಿ ಕೊಡಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಇಷ್ಟೊತ್ತಿನಲ್ಲಿ ನನಗೆ ಹಾಲು ಕುಡಿದ ಅಭ್ಯಾಸ. ಚಂಪ ತಳ್ಕಾಲು ತಳ್ಬೇಕು ಅಂತ ಮಾರ್ಕೆಟ್ ಕೊಡ್ತಾಳೆ. ಒಂದ್ ಹೆಜ್ಜೆ ಅಡಿಗೆ ಮನೆಗೆ ಹೋಗಿ ಹಾಲು ತಂದು ಕೊಡ್ತೀಯಮ್ಮ? ಓ ಮೈ ಗಾಡ್, ನಾನು ಕಿಚನ್ ಹೋಗದ ನೆವರ್. ಅದು ಅಲ್ಲದೆ ಸ್ನೇಕ್ ಬೇರೆ ಇರುತ್ತೆ, ನಾನು ಹೋಗಲ್ಲಪ್ಪ. ಅಡಿಗೆ ಅಂದಿಲೆ ಏನತ್ತೆ, ಆಡೋ ಮಾತುಗೊಂದು ಅರ್ಥ ಬೇಡವೆ? ನಾನು ನೀನು ಅಳಿಯ ಅನ್ಕೊಂಡಿದ್ರ ಮಾಣಿ ಅನ್ಕೊಂಡಿದ್ರ ಕೇಳಿದ್ದೆಲ್ಲ ತಗೊಂಬರೋದಕ್ಕೆ. ನೀನು ಒಂದು ಹೆಜ್ಜೆ ಅಡಿಗೆ ಮನೆಗೆ ಹೋಗಿ ನಮ್ಮೆಲ್ಲರಿಗೂ ಒಂದು ಲೋಟ ಹಾಲು ತಗೊಂಬಂದ್ರೆ ಏನಾಗುತ್ತೆ? ಅಯ್ಯೋ, ನಾನು ಹಾಲು ತಂದು ಕೊಡೋದ? ಅಯ್ಯೋ, ಯಾವತ್ತು ನಿಮ್ಮ ಮಾವ ಮೇಲಕ್ಕೆ ಹೋದ್ಲು ಆವತ್ತೇ ಅಡಿಗೆ ಮನೆನೇ ಮಲ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಿಮ್ಮೆಲ್ರಿಗೂ ಹಾಲು ತಾನೇ ಬೇಕು, ಅದನ್ನ ನಾನ್ ತಂದು ಕೊಡ್ತೀನಿ. ಪಲ್ಲು, ವಾಟ್ ಇಸ್ ದಿಸ್? ಇದೇನ್ ಜ್ಯೂಸಾ ಮಿಲ್ಕಾ? ಮಿಲ್ಕಿ ಅದಕ್ಕೆ ಮತ್ತೆ ಬ್ಲೂ ಕಲರ್ ಇದೆ. ಹಾಲು ಕಾಯ್ಸಕ್ ಮುಂಚೆ ಬೆಳ್ಳಿಗೆ ಇತ್ತು. ಸಕ್ಕರೆ ಬೆಸಿ ಟೇಸ್ಟ್ ಮಾಡೋಣ, ಈ ಕಲರ್ ಬಂದ್ಬಿಡ್ತು. ಶಾರ್ಟಿಂಗ್ ಏನಾಯ್ತು? ನನ್ನ ಮಗಳ ತುಟಿ ನೋಡಿ. ಇದರಲ್ಲಿ ನನ್ನ ಮಗಳು ವಿಷ ಕಕ್ಕಿಬಿಟ್ಟಿದ್ದಾಳೆ. ಅಮ್ಮ, ಹಾಗೆಲ್ಲ ಮಾತಾಡಬಾರ್ದು. ವಿಷ ಕಕ್ಕಿರೋದು ನಾನಲ್ಲ, ನಾಗಪ್ಪ. ನೋಡಿ ಅಮ್ಮ, ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಯಾವತ್ತು ಈ ನಂಜಪ್ಪನಿಗೆ ಆಗ್ಲಿ ಹಾವಿಗೆ ಆಗ್ಲಿ ಗೇಲಿ ಮಾಡೋದಕ್ಕೆ ಹೋಗ್ಬಾರ್ದು. ಯಾಕೆ ಗೇಲಿ ಮಾಡಬಾರ್ದು ಅಂತ ಹೇಳಿ? ಹಾವಿಗೆ ಕೋಪ ಬಂದ್ರೆ ಕಚ್ಚಿಬಿಡುತ್ತೆ, ಅದ್ರ ಪಾಡಿಗೆ ಅದಿರುತ್ತೆ, ನಿಮ್ ಪಾಡಿಗೆ ನೀವಿರ್ಬೇಕು. ಹಾವಿಗೆ ಏನಾದ್ರೂ ತೊಂದರೆ ಕೊಡೋದಕ್ಕೆ ಹೋದ್ರೆ ಬಾಲ್ದಲ್ಲೇ ಹೊಡೆದು ಬೀಸಾಕ್ಬಿಡುತ್ತೆ. ನಂಜಪ್ಪ ಅವ್ರೆ, ಅವ್ರೆಲ್ರೂ ನನ್ನ ಜುಟ್ಟನ್ನ ಹಾವಿನ ಬಾಲ ತರ ಇದೆ, ಹಾವಿನ ಬಾಲ ತರ ಇದೆ ಅಂತ ಗೇಲಿ ಮಾಡ್ತಾರೆ. ತಪ್ಪಮ್ಮ, ಯಾವತ್ತು ಈ ರೀತಿ ಗೇಲಿ ಮಾಡಬಾರ್ದು. ನಿನ್ನೆ ರಾತ್ರಿ ನಾಗಪ್ಪ ನನ್ನ ಕನ್ಸಲ್ಲಿ ಕಾಣಿಸ್ಕೊಂಡು ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ನಿನ್ನ ಜುಟ್ಟನ್ನ ಯಾರು ಹಾವಿನ ಬಾಲ ತರ ಇದೆ ಅಂತ ಗೇಲಿ ಮಾಡ್ತಾರೋ ಅವ್ರ ಜುಟ್ಟನ್ನೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಕವರಲ್ಲಿ ಹಾಕೊಂಡು ಅದನ್ನ ನಾಗಮಂಟಪಕ್ಕೆ ಕೊಡು, ಇಲ್ಲ ಅಂದ್ರೆ ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತೀನಿ ಎಂದ. ಕನ್ಸಲ್ಲಿ ಬಂದು ಹೇಳಿದ್ದಾನೆ ಅಂದ್ಮೇಲೆ ಹಾಗೆ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಎಲ್ರೂ ವಿಷ ಕಕ್ಕೊಂಡು ಸಾಯ್ಬೇಕಾಗತ್ತೆ. ಏನ್ ಎಲ್ರು ಮುಖ ನೋಡ್ಕೊಂಡು ನಿಂತಿದ್ರ? ನಿಮ್ ಜುಟ್ಟನ್ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಡಿ. ಅಂಜಪ್ಪ ಅವ್ರೆ, ತಗೊಳ್ಳಿ. ಏನು ಬರೀ ಜುಟ್ಟು ಕತ್ತರಿಸ್ಕೊಟ್ಬಿಟ್ರೆ ಆಗೋಯ್ತಾ? ತಪ್ಪಾಂಗೆ ಅಂತ ದಂಡ ಕಟ್ಟಿ. ಲೇ ಪಲ್ಲು, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅಂತ 3,000 ರೂಪೀಸ್ ಉಳಿಸ್ಕೊಂಡಿದ್ದೆ. ತಗೋ. ಅಂಜಪ್ಪ ಅವ್ರೆ, ಇದು ನಿಮಗೆ, ಇದು ನನಗೆ. ಮತ್ತೇನಾದ್ರೂ ನಿನ್ ಜುಟ್ಟಿನ ಬಗ್ಗೆ ಮಾತಾಡಿದ್ರೆ ಹೇಳಮ್ಮ, ನಾನು ಮತ್ತೆ ಬರ್ತೀನಿ. ಲೇ ಪಲ್ಲು, ನೀವಿಬ್ರು ಯಾಕೆ ಮನಿನ ಶೇರ್ ಮಾಡ್ಕೊಂಡ್ರಿ? ಅವತ್ ನೀವೆಲ್ಲರೂ ನನಗ್ ಜುಟ್ ಕತ್ತರಿಸ್ಕೊ ಅಂತ ಗೇಲಿ ಮಾಡಿದ್ರಲ್ಲ, ಅದಕ್ಕೆ ನಿಮ್ಮೆಲ್ಲರ